ಕಡೆ ಕಾಯಶ ಇದ್ದಾರೆ. ಸ್ವಲ್ಪ ಭಯ ಆಗ್ತಿದೆ ಗೈಸ್. ಸ್ವಲ್ಪ ಆದರೂ ಕಂಟ್ರೋಲ್ ಮಾಡ್ಕೊಂಡು ಹಂಗೆ ಇದ್ದೀನಿ ದೇವಸ್ಥಾನದ ಹತ್ರ. ಆದರೆ ಕಸ್ಟಮರ್ ಮಾತ್ರ ಬರ್ತಿಲ್ಲ. ಆರ್ಡ್ರ್ ಮಾಡೋ ಇಷ್ಟೊತ್ತಕ್ಕೆ ಕಾಲೆಲ್ಲ ಪಿಕ್ ಮಾಡೋದು, ತಿರ್ಗಾ ಇವಾಗ ಮಾಡಿದ್ರೆ ಕಾಲೇ ತೆಗೀತಿಲ್ಲ. ಬೇಜಾರಾಗುತ್ತೆ ಗೈಸ್ ಇಂಥ ಕಸ್ಟಮರ್ ಕಂಡಿದ್ರೆ. ಇನ್ನೇನು ಹೇಳಿ, ಈ ಥರ ಆರ್ಡ್ರ್ ಮಾಡ್ಬಿಟ್ಟು ಗೈಸ್ ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಯಪ್ಪ ಎಷ್ಟು ಟೈಮು, 1 ನಿಜ ಭಯ ಆಗ್ತಿದೆ ನನಗಂತೂ. ಭಯ ಆಗ್ತಿದೆ ಸೀರಿಯಸ್ ಆಗಿ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ರೈನ್ಬೋ ಗುಡುಕ್ತಾಯ್ತು ಗುರು. ಹೆಂಗೋಗೋದು? ಹಿಂಗೆ ಹೋಗ್ಬೇಕಾ? ಸರಿ ಅಣ್ಣ ಆಯ್ತು. ಹೋಗ್ಬಿಟ್ಟಿದೆ. ಏನದು ಏನು ಗೈಸ್ ಅದು? ಗೋಪುರದ ಬ್ಯಾಟ್ರಿ ಖಾಲಿ ಆಗ್ಬಿಡ್ತು ಗೈಸ್. ಬ್ಯಾಟ್ರಿ ಇರೋದೇ 3 ನನ್ನ ಹತ್ರ. 24 hours ಮಾಡೋಕ್ಕಾಗಲಿಲ್ಲ. ಒಂದು ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ ನೋಡಿ ಗೈಸ್, ಬಿರಿಯಾನಿ ಕಟ್ಟೆ ಫಸ್ಟ್ ಆರ್ಡ್ರ್ ಬಿದ್ದಿದೆ. ಇಲ್ಲಿ ನೋಡಿ, ಇಂಗ್ಲೀಷಲ್ಲೆಲ್ಲ ಟೇಪ್ ಹೊಡೆದ್ಬಿಟ್ಟವ್ರೆ. ಕನ್ನಡಿಗರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಭಯಕ್ಕೆ. ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡು, ನಿನ್ನ ಮನೆಯಲ್ಲಿ ನಿನ್ನ ಭಾಷೆ ಮಾತಾಡು. ಆಗಿದೆ ಅಣ್ಣ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 8 ಗಂಟೆಗೆ ಆನ್ಲೈನ್ ಬಂದೆ, ಆರ್ಡರ್ಸ್ ಇರಲಿಲ್ಲ. 10 ಗಂಟೆ ಆಗಿದೆ. ಎಕ್ಸ್ಟ್ರಾ ಡ್ರಾಪ್ ಇದೆ. ಲಂಚು 50 ರೂಪೀಸು, ಸ್ನ್ಯಾಕ್ಸು 30, ಡಿನ್ನರ್ ಬಂದು 65, ಲೇಟ್ ನೈಟ್ ಬಂದು 40. ಅಣ್ಣ ಫುಲ್ ಟ್ಯಾಂಕ್ ಹಾಕೋಣ. ಅವನು ನಿನ್ನೆ ಜ್ಯೂಸ್ ಕುಡ್ದಿಲ್ಲ, ಅದಕ್ಕೆ ಜ್ಯೂಸ್ ಕುಡಿತ್ಯಾ? ತಗೊಳ್ಳಿ ಸರ್. ಥ್ಯಾಂಕ್ ಯು. ಬೇಜಾನು 45 ದಿನದಲ್ಲೇ 1 ಲಕ್ಷ ಮಾಡ್ಬಿಟ್ರಿ. ಹಾಂ ಇಲ್ಲ ಬ್ರೋ, 70,000 ಆಗೈತೆ. 70-72 ಆಗಬೇಕು. ಇವ ಯಾರೇ? ಇವನು ಯಾರ್ಯಾರು ಬರ್ತಾರ ನೋಡಿ, ಬೆಳಗ್ಗೆಯಿಂದ 1, 2, 3, 4 ಅವರ್ ಲಾಗಿನ್, 3 ಆರ್ಡ್ರು. ಕಷ್ಟ. ನಾನು ಇವತ್ತು 24 hours ಚಾಲೆಂಜ್ ಮಾಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ 24 hours ಚಾಲೆಂಜ್ ಮಾಡಕ್ಕೆ ಬಂದಿದ್ದೀನಿ. ಇವತ್ತು 8 ಗಂಟೆನ, ನಾಳೆ ಬೆಳಗ್ಗೆ 8 ಗಂಟೆ ತನಕ ಹೊಡಿಬೇಕು ಅಂತ ಇದ್ದೀನಿ ಇವತ್ತು. 24 hours. ಹೌದು. ಏನು ಅನ್ಸುತ್ತೆ, ಮಾಡ್ಬೋದಾ? ಇಲ್ಲ, ಚಾನ್ಸೇ ಇಲ್ಲ. ಆರ್ಡ್ರ್ ಇಲ್ಲ ಅಂದ್ರೆ ಇಂಟ್ರೆಸ್ಟ್ ಹೋಗುತ್ತಲ್ಲ ಬ್ರೋ. ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಬ್ರದರ್. ನೋಡೋಣ. ಹಾಂ ಅವ್ರು ಹೇಳ್ತಾರೆ ಮಾಡಕ್ಕೆ ಗೊತ್ತು. ಆಮೇಲೆ ಆರ್ಡ್ರ್ ಇರಲ್ಲ 4 ಗಂಟೆ ಮೇಲೆ. 4 ಗಂಟೆಗೆ ಏನು ಮಾಡೋಕ್ಕಾಗಲ್ಲ ಬ್ರೋ, ಇರಲೇಬೇಕು. 24 hours ಅಂದರೆ ಇರಲೇಬೇಕು. ಬುಕ್ ಮಾಡಿ ಮಲ್ಲೇಶ್ವರಂ ಕರ್ಕೋದ್ರೆ ನಂಗೆ ಉದ್ದೈತಿದೆ. ಅಲ್ಲಿ ಹೆವಿ ಟ್ರಾಫಿಕ್. ಮಲ್ಲೇಶ್ವರಂ ಬ್ರೋ 2.25 ಕಿಲೋಮೀಟರ್ ಐತೆ. ಅದಾದ್ಮೇಲೆ ಹಾಂ ಸರಿ ಬ್ರೋ, ಬರ್ತೀನಿ. ಇವತ್ತು ಝೊಮ್ಯಾಟೊ ಟ್ರೈ ಮಾಡ್ಬೇಕು ತಾನೆ? ಇವತ್ತು ಒಳ್ಳೆ ಆಫರ್ ಕೊಟ್ಟಾನೆ. 30 ರೂಪಾಯಿ 50 ರೂಪಾಯಿ ಒಂದು ಆರ್ಡ್ರಿಗೆ ಎಕ್ಸ್ಟ್ರಾ. ಹಾಂ 50-60 ಅಲ್ಲ ಸರ್, ಇವತ್ತು ಕೊಟ್ಟಾನೆ. ಅರೆ ಆರ್ಡ್ರ್ ಕೊಡ್ತಿಲ್ಲ. ನಂಗೆ ಬೆಳಗ್ಗೆ 2 ಅವರಿಂದ ಆರ್ಡ್ರ್ ಇಲ್ಲ. ಆರ್ಡ್ರ್ ಬಂದು ಕಸ್ಟಮರ್ಸ್ ಹಿಂಗೆ ವೆಯ್ಟ್ ಮಾಡಿಸ್ತಾರೆ. ಗೈಸ್ ಫ್ರೂಟ್ಸ್ ತಿನ್ನೋಣ ಅಂತ ಬಂದೆ. ಇನ್ನೂ ಇಲ್ಲಿ ಸಬ್ವೇಲಿ ಆರ್ಡ್ರ್ ರೆಡಿ ಮಾಡೋದು ಲೇಟು ಅಂದರು. ಸೊ ಅಲ್ಲಿ ಫ್ರೂಟ್ಸ್ ತಿನ್ನೋಣ ಅಂತ ಬಂದರೆ ಯಾರೂ ಕಾಣ್ತಾನೇ ಇಲ್ಲ. ಬನ್ನಿ ಮುಂದೆ ನೋಡೋಣ. ಇನ್ನೂ ರೆಡಿ ಕೊಡ್ತಾರೆ ಇವರು, ಇನ್ನೂ ರೆಡಿ ಕೊಟ್ಟಿಲ್ಲ. ಇಲ್ಲಿ ರೋಲ್ ಮಾಡ್ತಿದ್ರು, ರೋಲ್ ಕದ ಹಾಕಿದ್ದಾರೆ. ಊಟ ಅನ್ಸುತ್ತದು. ಫ್ರೂಟ್ಸ್ ತಿನ್ಬೋದಿತ್ತು ಗೈಸ್. ಫ್ರೂಟ್ಸ್ ಬಿಟ್ಟರೆ ಇನ್ನೇನು ಇಲ್ಲ. ಬೇರೆಲ್ಲ ಕುತ್ಕೊಂಡು ತಿನ್ಕೊಳಕ್ಕಾಗಲ್ಲ. ಬೇರೆ ಎಲ್ಲರೂ ಸಿಕ್ಕಿದ್ರೆ ನೋಡೋಣ ಬನ್ನಿ. ಇನ್ನೇನು ರೆಡಿ ಕೊಟ್ಬಿಡ್ತಾರೆ ಗೈಸ್. ಊಟ ತಿನ್ಬೇಕು, ಒಂದು 1/4 ಗಂಟೆ ಆದರೂ ಕುತ್ಕೊಂಡು ತಿನ್ನಬೇಕು. ಇವಾಗ ಆಗಲ್ಲ ತಿನ್ನೋಕ್ಕೆ. ಇನ್ಸ್ಟಾಗ್ರಾಮ್. ಥ್ಯಾಂಕ್ ಯು. 10 ರೂಪಾಯಿ ಕಚೋರಿ, 10 ರೂಪಾಯಿ ಸಮೋಸ. ಥ್ಯಾಂಕ್ ಯು. ತೊಳಿ ಸರ್, ಥ್ಯಾಂಕ್ ಯು. ಇಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಬೆಳಗ್ಗೆಯಿಂದ. ಇವಾಗ ಬೇರೆ ಮಳೆ ಬೇರೆ ಬರೋ ಥರ ಆಗ್ತಿದೆ. ನೋಡ್ಬೋದು ನೀವು ವೆದರ್ನ. ಈ ಆರ್ಡ್ರ್ ಇಸ್ಕೊಂಡು ನಂದನ ಪ್ಲಸ್ ಮೇಲೋಗಿ ಆರ್ಡ್ರ್ ಇಸ್ಕೊಂಡು ಬರೋ ಅಷ್ಟೊಂದು ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ. 24 hours ಮಾಡೋಕ್ಕೇನು ಆಗ್ತದೆ ಫೋನ್ ಆಗ್ತದೆ. ಸೀರಿಯಸ್ ಆಗಿ ನೋಡಿ, ಲಿಟ್ರಲಿ ಹಾಕೋಬೇಕಿತ್ತು. ಚಾರ್ಜಿಂಗ್ ವೈರಿಂದ ಬಚಾವಾಗಿದೆ ಫೋನ್. ಹೇಗೆ ಮಾತಾಡ್ತಿದೆ ನೋಡಿ. ಇಲ್ಲಿ ರೈನ್ ಕೋಟ್ ಹಾಕೋಬಿಡ. ನನ್ನ ಹತ್ರ ಎಕ್ಸ್ಟ್ರಾ ರೈನ್ ಕೋಟ್ ಇದೆ ಅಂತ
ಮೊಬೈಲ್ ಪೌಚ್ ಹಾಕೋಬಿಡೋಣ. ಥ್ಯಾಂಕ್ ಯು. ಸರ್ಕಲ್ ತಗೋ, ಸರ್ಕಲ್ ಇಲ್ಲ, ಇನ್ನೊಂದು 800 ಮೀಟ್ರ್ ಹೋಯ್ತೀನಿ. ನಾನು ಎಲ್ಲಿ ತನಕ ಹೋಗ್ತೀನೋ ಈ ರೋಡಲ್ಲಿ ಅಲ್ಲಿ ತನಕ ಬಿಡ್ತೀನಿ. ಪೊಲೀಸ್ ಇರಲ್ಲ ಅಲ್ವಾ? ಓ ನಾಗ ಅವರು ನೆನ್ಸ್ಕೊಬಿಟ್ಟಿದ್ದೀರಾ? ಹಾಂ ಚೆನ್ನಾಗಿದ್ದೀವಿ. ನೀವು? ಹಾಂ ಹುಷಾರಾಗೋಗಿ. ಬಾಯ್ ಬಾಯ್. ನಾನು ಇದೇ ಹತ್ರ ಇದ್ದೀನಿ ಕಣ, ಎಲ್ಲ ಬನಶಂಕರಿ. ಸುಮ್ಮನೆ ಯಾವಾಗ ಹೌದಾ? ನನ್ನ ಯೂಟ್ಯೂಬ್ ಅಷ್ಟು ಮಾಡ್ತೀನಿ. ಒಂದು 2 ನಿಮಿಷ ಆಗಿಲ್ಲ ನಮ್ಮ ಹುಡುಗರ ಹತ್ರ ಮಾತಾಡ್ಕೊಂಡು. ಹೌದಾ? ಅಡ್ವೆಂಚರ್ ಕಡೆ ಅಂದರೆ ಸಿಕ್ಕಂದ್ರೆ ಕೊಟ್ಟಿದ್ದು ಅಂತ ಹೇಳಿದ್ದು. ಹಾಂ ನಾನು ಯೂಟ್ಯೂಬ್ ಹಿಂದ್ಗಡೆಯಿಂದ ನೋಡೋಣ ಹೆಸರು ಗೊತ್ತಿಲ್ಲ, ಅಡ್ವೆಂಚರ್ ಅದಕ್ಕೆ ಹೋದ್ರಿದೆ. ಹೌದಾ? ಯಾವುದೋ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ಅಷ್ಟೇ. ನಾನು ಹೌದಾ ಬ್ರೋ? ನೋಡ್ತೀನಿ ಬಿಡಿ, ಚೆಕ್ಔಟ್ ಮಾಡ್ತೀನಿ. ಅಂದರೆ ನಮ್ಮ ಅನೇಶ್ವರ ಮತ್ತು ಜೆ ಕನ್ನಡ ಐತಲ್ಲ, ಹಾಂ ಅವರು ಇದನ್ನ ಹೇಳಿದ್ರು, ಜೆ ಕನ್ನಡ ಅಂತ ಇದಕ್ಕೆ. ಹಾಂ ಮತ್ತೆ ನಾ ಯೂಟ್ಯೂಬ್ ನೋಡ್ತೀನಿ ಅಂತ ಹೇಳಿದ್ರು. ನಾನು ಅಡ್ವೆಂಚರ್ 21 ಅಂತ ಅವ್ರ ಬಗ್ಗೆ ಅವರು ಒಂದು ಹೇಳಿದ್ರು, ಎಲ್ಲರೂ ವಿಡಿಯೋ ನೋಡ್ತಿದ್ರಪ್ಪ ಇದನ್ನ ಮಾಡಂತ. ಹೌದಾ? ಅವರು ಹೇಳಿದ್ದಾರೆ. ಥ್ಯಾಂಕ್ಸ್ ಬ್ರೋ, ಓಕೆ ಚೆನ್ನಾಗಿ ಆಲ್ ದ ಬೆಸ್ಟ್ ನಿಮ್ಮನ್ನು. ಸರಿ. ಹಾಂ ಸರ್. ಹೆಂಗೆ ಹೇಳ್ತಾರೆ ಗೊತ್ತಾ, ನನ್ನ ಅಡ್ವೆಂಚರ್ ಅಂತ ಸ್ವಲ್ಪ ಜನ ಪರಿಚಯ ಅಥವಾ ಇದು ಮಾಡ್ಕೋತಾರೆ. ಇನ್ನು ಸ್ವಲ್ಪ ಜನ ನಾನು ಝೊಮ್ಯಾಟೋಯಿಂದ 80 ದಿನಗಳಲ್ಲಿ ನೀವೇ ಅಲ್ವಾ ಬ್ರೋ ಅಂತಾರೆ. ಫೈನಲಿ ಗಾಯ್ಸ್, ಫೈನಲಿ ಬೆಳಗ್ಗೆಯಿಂದ ಬಿದ್ದಿರಲಿಲ್ಲ. ನಮ್ಮ ಮಾವನ ಮನೆ ಕೊನೆಗೂ ಬಿದ್ದೇ ಹೋಯ್ತು. ಮಾವನ ಮನೆ ಇವಾಗ ಕರ್ಸ್ಕೊಂಡ. ಬೆಳಗ್ಗೆಯಿಂದ ಕಾಯ್ತಿದೆ ಬಿದ್ದಿಲ್ಲ ಅಂತ, ಕೊನೆಗೂ ಬಿದ್ದುಬಿಡ್ತು ಗಾಯ್ಸ್. ಬನ್ನಿ ಆರ್ಡ್ರ್ ಇಸ್ಕೊಳ್ಳೋಣ. ಆಗಿರೋದು 24 hours ಚಾಲೆಂಜ್ ಅಲ್ವಾ ಗೈಸ್? ಎಷ್ಟು ಅವರ್ ಬಾಕಿ ಇದೆ? ಇನ್ನೊಂದು ಎಷ್ಟು ಅವರ್ ಬಾಕಿ ಆಯಿತಾ? ಇನ್ನು 8 ಅವರ್ ಬಾಕಿ ಐತೆ. ಕರೆಕ್ಟಾಗಿ ವಿಧಾನಸೌಧದ ಮುಂದೆ ಇದ್ದೀನಿ, ನೋಡ್ಬೋದು. ಟೈಮ್ ಇವಾಗ 11:38. ನಿಜ ಊಟನೂ ಮಾಡಿಲ್ಲ ಇವತ್ತು ನೈಟು, ಅಷ್ಟು ಲೇಟ್ ಆಗ್ಬಿಟ್ಟಿದೆ. ಆರ್ಡರ್ಸ್ ಡೆಲಿವರಿ ಮಾಡ್ತಾ ಗೊತ್ತೇ ಆಗಿಲ್ಲ ಇಷ್ಟಾಗಿರೋದು. ಇದ್ದೀನಿ ಇವಾಗ ವಿಧಾನಸೌಧ ಮುಂದೆ. ಇವಾಗ ಹೋಗ್ಬೇಕು ಡೆಲಿವರಿ ಮಾಡೋಕ್ಕೆ. ಬನ್ನಿ ಹೋಗೋಣ, ಸಾಕು. ಗಾಯ್ಸ್ ನೋಡಿ ಗಾಯ್ಸ್, ಚಿನ್ನಸ್ವಾಮಿ ಸ್ಟೇಡಿಯಂ RCB ಗೆದ್ದಿದೆ. ಮುಖದಲ್ಲೆಲ್ಲ ಉಲ್ಲಾಸ ನೋಡಿ, ಎಲ್ಲರ ಮುಖದಲ್ಲಿ. ಗೈಸ್ ನೋಡಿ, ಆಲ್ರೆಡಿ ಇವತ್ತು ಮಿಡ್ ನೈಟ್ ಆಗ್ಬಿಟ್ಟಿದೆ, 12 ಗಂಟೆ ಆಗ್ಬಿಟ್ಟಿದೆ ಟೈಮು. ಮಳೆ ಸ್ಟಾರ್ಟ್ ಆಗೋಯ್ತು ಗೈಸ್. ಯಪ್ಪ ಎಷ್ಟು ಟೈಮು, 1:15. ನಿಜ ಭಯ ಆಗ್ತಿದೆ ನನಗಂತೂ, ಭಯ ಆಗ್ತಿದೆ ಸೀರಿಯಸ್ ಆಗಿ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ರೈನ್ಬೋ ಗುಡುಕ್ತಾಯ್ತು ಗುರು. ಮಳೆಲ್ಲ ಹೊಡ್ಕೊಂಡು ಹೋಯ್ತಿದ್ದೀನಿ, ಮಳೆ. ನಾನು ಟ್ರಾವೆಲಿಂಗ್ ಮಾಡಬೇಕು ಅಂತ ಆಗ್ತಿದ್ದೀನಿ. ದುಡ್ಡು ಆ ದುಡ್ಡಲ್ಲಿ ಟ್ರಾವೆಲಿಂಗ್. ಹಾಂ ಬೈಕ್ ತಗೋಬೇಕು ಅಂತ. ಹಾಂ ಇಲ್ಲ, ಟ್ರಾವೆಲಿಂಗ್ ಬೈಕ್ ತಗೊಳ್ಳೋದು ನೋಡೋಣ. ಬೈಕ್ ತಗೊಂಡು ಟ್ರಾವೆಲ್ ಮಾಡ್ಬೋದಲ್ಲ? ನೋಡಿದ್ದೀನಿ ಯಾವುದೋ ರೀತಿಯಲ್ಲಿ. ನೀನು ಬೈಕ್ ತಗೊಂಡು ಮಂತ್ಲಿ ಏನೋ 80,000 ಏನೋ ಮಾಡಬೇಕು ಅಂತ. 80 ದಿವಸಕ್ಕೆ 1 ಲಕ್ಷ ಮಾಡಬೇಕು ಅಂತ ಆಗ್ತಿದ್ದೀನಿ. ನೋಡಿ ಹಾಂ ವ್ಯೂಸು ಪರವಾಗಿಲ್ಲ, ಬರ್ತೈತೆ. ಸ್ಮೈಲ್ ಮಾಡಿ ಹಾಕೋಣ. ಹಾಕೋಣ ಸ್ಮೈಲ್ ಮಾಡಿ. ನಂಗೆ ಕಂಟೆಂಟ್ ಇಲ್ಲ ರಾತ್ರಿ ಹೊತ್ತು, ನೀವೇ ಕಂಟೆಂಟ್ ನಂಗೆ. ಆಫರು ಇವತ್ತು 40 ರೂಪಾಯಿ ಒಂದು ಆರ್ಡ್ರಿಗೆ. ಇವಾಗ ಎಷ್ಟು ಗಂಟೆ ತನಕ? ಬೆಳಗ್ಗೆ 5 ಗಂಟೆ ಗಂಟ. ನಮ್ಗೆ 4 ಗಂಟೆ ತನಕ ಕೊಟ್ಟ 40 ರೂಪಾಯಿ. ಹಾಂ ಯಾವ್ದೈದು ಪಿಜ್ಜಾ ಹಟ್ಟಿಗೆ ಬಿದ್ದೈತೆ. ಎಲ್ಲಿ? ಹೆಂಗೆ ಹೋಗೋದು? ಹಿಂಗೆ ಹೋಗ್ಬೇಕಾ? ಸರಿ ಅಣ್ಣ ಆಯ್ತು, ಹೋಗು. ಬಸವನಗುಡಿಲಿ ಇದ್ದೀನಿ ಇವಾಗ. ಪಿಜ್ಜಾ ಹಟ್ಟಿಗೆ ಬಿದ್ದೈತೆ ಗೈಸ್. ಡೆಲಿವರಿ ಲೊಕೇಶನ್ ರೀಚ್ ಐತೆ. ನೀರೆಲ್ಲ ಒಳಗೆಲ್ಲ ಹೋಯ್ತೈತೆ ಗೈಸ್. ಆಯ್ತಿಲ್ಲ, ಸಿಕ್ಕಾಪಟ್ಟೆ ಕಷ್ಟ ಆಯ್ತೈತೆ. ಸರ್ ಪಿಜ್ಜಾ ಹಟ್ ಅಲ್ಲ? ಥ್ಯಾಂಕ್ ಯು. ಕರೆಂಟ್ ಬೇರೆ ಹೋಯ್ತಲ್ಲ ಗೈಸ್. ಸೀರಿಯಸ್ ಆಗಿ ಕ್ಯಾಮ್ರಾ ಲೇಟಾಗಿ ಕಾಣ್ತಿಲ್ಲ. ಸೀರಿಯಸ್ ಆಗಿ ಮಳೆ ಹೆವಿ ಹೋಯ್ತಿದೆ. ಅದು ಹೆಂಗೆ ಮಾಡ್ತೀನಿ? ಕತ್ಲೆ, ಇಲ್ಲಿ ಬೇರೆ ಕರೆಂಟು ಇಲ್ಲ. ಕೊಡೋದು
ಇದು ಓಪನ್ ಮಾಡಿಕೊಟ್ಬಿಡಿ ಅಣ್ಣ, ಅದು 1.5 ಕ್ಲೋಸ್ ಆಗ್ಬಿಡುತ್ತೆ. ಇದು ಕ್ಲೋಸ್ ಮಾಡಿಬಿಟ್ಟು ಓಪನ್ ಮಾಡಿಕೊಡಿ, ಪರವಾಗಿಲ್ಲ. ಒಂದೊಂದೇ ಕೊಟ್ಬಿಡಿ ಬಾ. ಅದು ಇಷ್ಟೊತ್ತವರೆಗೂ ಇರಲಿಲ್ಲ, ಈಗ ಸ್ಟಾರ್ಟ್ ಆಯಿತು ಮಳೆ. ಅದು ಹಂಗೆ ನಮ್ಮ ಅದೃಷ್ಟ. ನೀವೇನೋ ಬರಲ್ಲ, ನಾವು ಇನ್ನೂ ಲೇಟ್ ಆಗುತ್ತೆ ಅಂದ್ಕೊಂಡ್ವಿ. ರೇನ್ ಕೋಟ್ ಹಾಕ್ಕೊಂಡು ನನ್ನ ಅದೃಷ್ಟ ಹೆಂಗೈತೆ ಅಂದರೆ ಇವಾಗ ನನ್ನ ಗೋಪ್ರದ್ದು ಬ್ಯಾಟ್ರಿ ಕೂಡ ಖಾಲಿ ಆಗ್ತಿದೆ. ನನಗೆಲ್ಲ ಕೈಯೆಲ್ಲ ಸೇರ್ಕೊಂಡ್ಬಿಟ್ಟೈತೆ. ಸೀರಿಯಸ್ ಆಗಿ ನೋಡಿ ಗೈಸ್, ಕೈಯೆಲ್ಲ ಸೇರ್ಕೊಂಡ್ಬಿಟ್ಟೈತೆ. ನಿಮ್ಗೆ ಕಾಣ್ತಿದ್ರೆ ನೋಡ್ಬೋದು. ಗೋಪ್ರ ಬ್ಯಾಟ್ರಿ ಇನ್ನೇನು ಖಾಲಿ ಆಯಿತು ಗೈಸ್. ಸೊ ಒಯ್ತೀನಿ, ಏನು ಕ್ಲಿಯರಾಗಿ ಕಾಣ್ತಿಲ್ಲ. ಸರಿ ಗೈಸ್, ಬರ್ತೀನಿ. ನೋಡಿ ಹೆಂಗಿದ್ದೀನಿ, ಸೀರಿಯಸ್ ಆಗಿ ನನ್ನ ಅವತಾರ ನನಗೆ ಬೇಜಾರಾಯ್ತು. ನೋಡೋಣ 24 hours ಕೆಲಸ ಬಿಡಬೇಕು. ನೋಡೋಣ ಈ ಝೊಮ್ಯಾಟೋದವ್ರು ಹೆಂಗೆ ಡೆಲಿವರಿ ಮಾಡ್ತಾರೆ ಗೈಸ್. ಸೀರಿಯಸ್ ಆಗಿ ಹೆವಿ ಕಷ್ಟ ಇದೆ. ಬನ್ನಿ ನೋಡೋಣ. ಇದು 3 ಬ್ಯಾಟ್ರಿ ಇರೋದು ನನ್ನ ಹತ್ರ. ಅಲ್ಲೆಲ್ಟು ಮತ್ತು ಇದ್ರ ಒಳಗೆ ಬಂದಿದೆ ಗೋಪುರದಲ್ಲಿ. ಸೊ ಇದು ಚಾರ್ಜ್ ಇರಲಿಲ್ಲ. ಸೊ ಪವರ್ ಬ್ಯಾಂಕಿಗೆ ಕನೆಕ್ಟ್ ಮಾಡ್ಕೊಂಡು ಇಲ್ಲಿಂದ ಇದು ಕನೆಕ್ಟ್ ಮಾಡ್ಕೊಂಡು ಚಾರ್ಜ್ ಮಾಡ್ತಿದ್ದೀನಿ. ಚಾರ್ಜ್ ಇಲ್ಲ, ಸೊ ಆವಾಗಲೇ ತೋರ್ಸೋಕ್ಕಾಗಲಿ ಈ ಥರ ಚಾರ್ಜ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀನಿ. 1 hour ಅಷ್ಟೇ ಒಂದು ಬ್ಯಾಟ್ರಿ ಬರೋದು. ಸೊ ಈ ಥರ ಒಂದು ಜುಗಾಡ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀನಿ. ಇವಾಗ ಸಿಂಪಲಾಗೆ ತೊಗೋಬೇಕು, ಟೈಮ್ ಬರಲಿ ತೊಗೋತೀನಿ ಗೈಸ್. ತಿರ್ಗಾ ರಾಜ್ಯದ ಇನ್ನೊಂದು ಇದು ಮಲ್ಟಿ ಆರ್ಡ್ರ್ ಬಿದ್ದಿತ್ತು ಗೈಸ್. ಅಲ್ಲೊಂದು ಪಿಕಪ್ ಮಾಡಿ ಬಿಂದು ಗ್ಯಾಲಕ್ಸಿಲಿ. ಇನ್ನೊಂದು ಆರ್ಡ್ರು ಬಂದ್ಬಿಟ್ಟು ನೋಡಿ ಇಲ್ಲಿ ಇದಕ್ಕೆ ಬಿದ್ದಿದೆ, ಕ್ಲೌಡ್ ಕಿಚನ್ಗೆ. ಇವಾಗ ಇಲ್ಲಿ ನಾನು ಓರಿಯನ್ ಮಾಲ್ ಹಿಂದಗಡೆ ರಿನೈಸನ್ಸ್ ಪಾರ್ಕ್ ಅಂತ ಇದೆ, ಅಲ್ಲಿದ್ದೆ. ಇವಾಗ ಇಲ್ಲಿಂದ ಬಂದ್ಬಿಟ್ಟು ರಾಮಯ್ಯ ಕಾಲೇಜ್ ಹತ್ರ ಒಂದು ಬರ್ಗರ್ ಕಿಂಗ್ ಇದೆ, ಅಲ್ಲಿಗೆ ಬಿದ್ದಿದೆ. ಇಷ್ಟೊತ್ತಲ್ಲಿ ಎಷ್ಟು ಟೈಮ್ ಅಂದರೆ 3:15 ಆಗಿದೆ ಆಲ್ರೆಡಿ. ಸೊ ಅಲ್ಲಿಗೆ ಬಿದ್ದಿದೆ. ಇವಾಗ ಆ ಕಡೆ ಹೋಗಬೇಕು. ಸ್ವಲ್ಪ ಪಾಕೆಟ್ ಲಿಮಿಟ್ ಆಗಿತ್ತು, ಅದನ್ನು ಪೇ ಮಾಡಿದೆ. ಆಲ್ರೆಡಿ ಟೈಮ್ ಬಂದು 3:15 ಆಗಿದೆ. ಈ ಕಡೆ ಗಣೇಶ ಇದ್ದಾರೆ. ಸ್ವಲ್ಪ ಭಯ ಆಗ್ತಿದೆ ಗೈಸ್. ಸ್ವಲ್ಪ ಆದರೂ ಕಂಟ್ರೋಲ್ ಮಾಡ್ಕೊಂಡು ಹಂಗೆ ಇದ್ದೀನಿ ದೇವಸ್ಥಾನದ ಹತ್ರ. ಆದರೆ ಕಸ್ಟಮರ್ ಮಾತ್ರ ಬರ್ತಿಲ್ಲ. ಆರ್ಡ್ರ್ ಮಾಡೋ ಇಷ್ಟೊತ್ತಕ್ಕೆ ಕಾಲೆಲ್ಲ ಪಿಕ್ ಮಾಡೋದು, ತಿರ್ಗಾ ಇವಾಗ ಮಾಡಿದ್ರೆ ಕಾಲೇ ತೆಗೀತಿಲ್ಲ. ಬೇಜಾರಾಗುತ್ತೆ ಗೈಸ್ ಇಂಥ ಕಸ್ಟಮರ್ ಕಂಡಿದ್ರೆ. ಇನ್ನೇನು ಹೇಳಿ, ಈ ಥರ ಆರ್ಡ್ರ್ ಮಾಡ್ಬಿಟ್ಟು ನೋಡಿ ಎಲ್ಲ ಝೊಮ್ಯಾಟೋ ಸ್ವಿಗ್ಗಿ ಅವರೇ, ಸ್ವಿಗ್ಗಿ ಅವರೇ ಇದ್ದಾರೆ ಇಲ್ಲೆಲ್ಲ. ಸರ್, ಇಟ್ಸ್ ಫ್ರಮ್ ಝೊಮ್ಯಾಟೋ ಸರ್. ಐ ಎಟ್ ದಿ ಲೊಕೇಶನ್. ಸೊ ನಂದು ಬ್ಲೂಟೂತ್ ಚಾರ್ಜ್ ಖಾಲಿಯಾಗಿತ್ತು ಗೈಸ್, ಹಂಗೆ ಬ್ಲೂಟೂತ್ ಚಾರ್ಜ್ ಹಾಕಿದ್ದೀನಿ. ಥ್ಯಾಂಕ್ ಯು. ನೋಡಿ ಬೆಳಗ್ಗೆ 5 ಗಂಟೆ ಆಗುತ್ತೆ. ಎಲ್ಲ ಇದ್ಬಿಟ್ಟು ಕಸ ಎಲ್ಲ ಬುಕ್ಸ್ತವ್ರೆ, ಹಸೂರ ಹಿಡ್ಕೊಂಡು ಹೋಗ್ತಾರೆ. ಒಳ್ಳೆ ಹಳ್ಳಿ ಫೀಲ್ ಬರ್ತಿದೆ. ಈ ಬ್ಯಾಂಗ್ಳೂರಲ್ಲೂ ಹಳ್ಳಿ ಫೀಲ್ ಬರ್ತಿದೆ. 5 ಗಂಟೆ ಆದರೂ ಸಿಗ್ತಾಯಿತ್ತಲ್ಲ ಗೈಸ್ ಆರ್ಡ್ರು. ಏನು ಬೈತದ್ದು ಕಟ್ಟಿಸ್ಬೇಕು ಕಣ. ನಿದ್ದೆ ಎಳಿಂಗ್ ಗಾಯ್ಸ್, ಎಳಿಂಗ್. ಸಮಯ ಬೆಳಗ್ಗೆ 4:52. ಈ ಬೆಳಗ್ಗೆಯಲ್ಲಿ ಯಾರೋ ದೊಣ್ಣೆ ಬಿರಿಯಾನಿಯಿಂದ ಆರ್ಡ್ರ್ ಮಾಡಿದ್ದಾರೆ. ಸೊ ಆರ್ಡರ್ನ ಪಿಕ್ ಮಾಡೋಕ್ಕೆ ಹೋಗ್ತಿದ್ದೀವಿ ಗಾಯ್ಸ್, ಹೋಗ್ತಿದ್ದೀವಿ. ಬನ್ನಿ, ಲೊಕೇಶನ್ ರೀಚ್ ಆಗಿ ನಿಮ್ಮನ್ನು ನಾನು ನೋಡುತ್ತೇನೆ. ಡ್ಯೂಟಿ ಮಾಡ್ತಾ ಮಾರ್ನಿಂಗ್ ಆಗಿಬಿಟ್ಟಿದೆ, ನೀವೇ ನೋಡ್ಬೋದು. ಆಲ್ಮೋಸ್ಟ್ 6 ಆಗಿಬಿಟ್ಟಿದೆ. ಥ್ಯಾಂಕ್ ಯು ಸರ್. ಗೈಸ್ ಸೀರಿಯಸ್ ಆಗಿ ಇಲ್ಲಿ ಕಲ್ಲಾದಂಗೆ ಆಗ್ಬಿಟ್ಟಿದೆ ಗೈಸ್, ಹೆವಿ ಕಲ್ಲಾದಂಗೆ ಆಗ್ಬಿಟ್ಟಿದೆ. ಇಲ್ಲಿ ಥ್ರಾಟಲ್ ಹಿಡ್ಕೊಂಡು ಹೋಗ್ಲಿ ಬಿಡಿ. ಚಳಿ ಬೇರೆ ಆಗ್ತೈತೆ ಗೈಸ್ ಹೆವಿ. ಇನ್ನೇನು ಕಂಪ್ಲೀಟ್ ಆಯ್ತಾ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆರ್ಡ್ರ್ ಬಿದ್ದುಬಿಡ್ತು ಗೈಸ್. ಐಟಮ್ ಟ್ಯಾಂಗಿ ಲೆಮನ್ ರೈಸ್, ಪಂಜಾಬಿ ಸ್ವೀಟ್, ಕೋಲ್ಡ್ ಲಸ್ಸಿ. ಥ್ಯಾಂಕ್ ಯು. ಪೆಟ್ರೋಲ್ ಖಾಲಿನಾ? ಗೈಸ್ 7:47 ಆಗ್ಬಿಟ್ಟಿದೆ. ಆರ್ಡ್ರ್ ಬೀಳಲ್ಲ ಅಂದ್ಕೊಂಡೆ, ಅಲ್ಲೆಲ್ಲೂ ಹೋಟ್ಲಿಲ್ಲ ಅಂದ್ಬಿಟ್ಟು ಇಲ್ಲಿಗೆ ಹಾಕೊಂಡೆ ಶಿರಾಸಾಗರ್ಗೆ. ಓಕೆ ಗೈಸ್, ಇವಾಗ ಬಂದು 8 ಗಂಟೆ ಆಗೋಗಿದೆ, ನೋಡ್ಬೋದು. ನನ್ನ ಚಾಲೆಂಜ್ ಇಲ್ಲಿಗೆ 24 hours ಕಂಪ್ಲೀಟ್ ಆಗಿದೆ. ಆದರೂ ಈ ಆರ್ಡರ್ನ ಫುಲ್ಲು ಕಂಪ್ಲೀಟಾಗಿ ಡೆಲಿವರಿ ಮಾಡಬೇಕು. ಕಂಪ್ಲೀಟ್ ಆಗೋಗಿದೆ. 8 ಗಂಟೆ ಆಗೋಯ್ತು, ಕಂಪ್ಲೀಟ್ ಆಗೋಯ್ತು ಗೈಸ್ ಚಾಲೆಂಜು. 24 hours ಮಾಡಿದೆ. ಯಾವ ಕಡೆ ಇದೆ? ಕೆಳಗಿದ್ದೀರಾ?
ಆ ಕಡೆನಾ ಬಂದ ಮೇಡಮ್ ಯಾವ ಕಡೆಯಿಂದ ಬರೋದು? ಥ್ಯಾಂಕ್ ಯು. ನೋಡಿ ವಯಸ್ಸು ಇವತ್ತು 8 ಅವರ್ ಮಾಡಿದ್ದೀನಿ. ನಿನ್ನೆ 12 ಬಂದುಬಿಟ್ಟು 16 ಅವರ್. ಟೋಟಲ್ 24 ಅವರ್ಸ್ ಕಂಪ್ಲೀಟೆಡ್ ಗೈಸ್, ಕಂಪ್ಲೀಟೆಡ್. ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ ಬಂದು ಸಂಡೇ ಮಾರ್ನಿಂಗ್ 8 ಗಂಟೆಗೆ. ಇವತ್ತು ಆಲ್ರೆಡಿ ಮಂಡೇ ಮಾರ್ನಿಂಗ್ 8 ಗಂಟೆ ಆಗಿದೆ. ಸೊ ನಾನು 24 ಅವರ್ಸ್ ಚಾಲೆಂಜ್ ಬಂದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಗೈಸ್. ಇವತ್ತಿನ ಅರ್ನಿಂಗ್ಸ್ ಬಂದು 4050 ರೂಪಾಯಿ, ಅದರಲ್ಲಿ 2400 ರೂಪಾಯಿ ಆಫರ್ ಬಂದಿರುತ್ತೆ. ನೆಕ್ಸ್ಟ್ ಡೇ ಬಂದು ಅಂದ್ರೆ ಇನ್ನೊಂದೇನು ಇದಕ್ಕೆ ಕೌಂಟ್ ಆಗುತ್ತೆ ಗೈಸ್. 857 ರೂಪಾಯಿ ಮಾಡಿದ್ದೀನಿ. ಇದುವರೆಗೂ ಝೊಮ್ಯಾಟೊ ಇಂದ ನಾನು ಟೋಟಲ್ ಆಗಿ 79,060 ರೂಪಾಯಿ ದುಡ್ದಿದ್ದೀನಿ ಗೈಸ್.